ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಇನ್ನೊಂದು ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಈ ವರ್ಷ 2026 9:39 4 ಸೀಲ್ಗೆ 7 ಕಲ್ಲಿ ಪಟ್ಟಾನ ಆಡಿಸಿ ಹಕ್ಕಿದು ಡೀಟೇಲು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಹಕ್ಕಿದು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು, ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ. 9:39 ಈ ವರ್ಷಕ್ಕೆ 2026ಗೆ ಆಡಿಸಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೇಗ್ದಾರಲ್ಲಿ ಪಿಲಾಂಕ ಗುಂಡು ತಲೆ, ಗಿಡ್ಡಿ ಚೊಂಚು, ಎಸ್ಸಟೆ ಕುತ್ತಿಗೆ, ಅಗ್ಲ ಎದೆ, ಗಂಡಕ್ಕಿ 1.5 2 ದಸ್ತಕ್ಕೆ ಬರ್ತಾರೋ ಗಂಡಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಕ್ವಾಲಿಟಿ ವೈಸ್ ಎಲ್ಲ ಟಾಪ್ ಆಗಿದೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ. ತುಂಬ ಜನ ರೆಡಿಯಾಗಿ ಹಾರ್ತಾ ಇರೋ ಅಕ್ಕಿ. ದಿನಕ್ಕೆ ನನಗೆ ಕಮ್ಮಿ ಅಂದ್ರೂ 10ರಿಂದ 15 ಕಾಲ್ ಬರ್ತಾಯಿದೆ ರೆಡಿಯಾಗಿ ಹಾರ್ತಾ ಇರೋ ಅಕ್ಕಿ ಬೇಕು ಅಂತ. ಪ್ರತಿಯೊಬ್ಬರಿಗೂ ಕೊಡೋದು ಕಷ್ಟ ಆಗ್ತಾಯಿದೆ. ನನಗೂ ಆಸೆ ಇದೆ ಪ್ರತಿಯೊಬ್ಬರಿಗೂ ಅಕ್ಕಿ ಕೊಡಬೇಕು, ಎಲ್ಲ ಕಡೆ ನಮ್ಮ ಅಕ್ಕಿ ಆಡಲಿ ಅಂದ್ಬಿಟ್ಟು. ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಅಷ್ಟು ಅಕ್ಕಿಗಳು ನಮ್ಮ ಹತ್ರನೂ ಇಲ್ಲ. ಡೈಲಿ ನಾನು 15-20 ಅಕ್ಕಿ ಕೊಡೋಕ್ಕೆ ನಮ್ಮ ಹತ್ರನೂ ಅಷ್ಟು ಅಕ್ಕಿಗಳಿಲ್ಲ. ಇರೋದಲ್ಲೇ ನಮ್ಮ ಹತ್ರ ಯಾವುದಾದ್ರು ಇವಾಗ ಆಡ್ತಾ ಇದೆಯೋ ಆ ಅಕ್ಕಿಗಳನ್ನೇ ಕೊಡ್ಕೊಂಬರ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ನಾವು ಜಾಸ್ತಿ ಓಡಿಸ್ದಿರೋ ಅಕ್ಕಿಗಳು, ಸ್ವಲ್ಪ ಟೈಮಿಂಗು ಕಮ್ಮಿ ಆಡ್ತಾರೋ ಅಕ್ಕಿಗಳು, ಅಂಥ ಅಕ್ಕಿಗಳನ್ನ ಕೊಡ್ಕೊಂಬರ್ತಾಯಿದ್ದೀನಿ. ಕೊಟ್ಟಿರೋ ಕಡೆನೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇದೆ. ಅವ್ರ ಹತ್ರ ಅಕ್ಕಿಗಳು ತುಂಬ ಚೆನ್ನಾಗಿ ಆಡ್ತಾಯಿದೆ. ಇದು ನೋಡ್ಬೋದು, ರೇಗ್ದಾರಲ್ಲಿ ಪಿಲಾಂಕ. ಈ ಅಕ್ಕಿ ರೆಡಿಯಾಗಿ ಹಾರ್ತಾರೋ ಟೈಮ್ ಬಂದ್ಬಿಟ್ಟು 4-4.25 ಗಂಟೆ ಹಾರ್ತಾಯಿದೆ. ಕರೆಕ್ಟಾಗಿ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗ್ ಜಾಸ್ತಿ ಆಗುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಕರೆಕ್ಟಾಗಿ ಓಡಿಸ್ಕೊಂಬನ್ನಿ, ಇನ್ನೂ ಟೈಮಿಂಗ್ ಜಾಸ್ತಿ ಆಗುತ್ತೆ. ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಕ್ವಾಲಿಟೀಸ್ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಮೀಡಿಯಮ್ ಕೈ ಆಟ ಅಕ್ಕಿ. ಜಾಸ್ತಿ ಮೇಲೂ ಆಗಲ್ಲ, ಜಾಸ್ತಿ ಕೆಳಗಡೆ ನೋಡಲ್ಲ, ಫುಲ್ಲು ಮೀಡಿಯಮ್ ಕೈ ಆಟ. ಮೇಯ್ನು ನಾವು ಏನು ನಮ್ಮನೆಗೆ ಅಂತ ಅಕ್ಕಿಗಳು ಮಾಡಿಸ್ತೀವಿ ಅದೇ ಅಕ್ಕಿಗಳನ್ನೇ ನಾವು ಕೊಡೋದು ನಮ್ಮ ಸಬ್ಸ್ಕ್ರೈಬರ್ಗೆ. ಯಾಕಂದರೆ ಎಲ್ಲೇ ಹೋದ್ರೂ ಅಕ್ಕಿಗಳು ಒಂದು ಒಳ್ಳೆ ಟೀಮ್ ಆಡಲಿ, ಒಳ್ಳೆ ಹೆಸರು ಮಾಡಲಿ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ನೆಕ್ಸ್ಟ್ ನಿಮ್ಗೆ ಯಾವ ಅಕ್ಕಿ ಬೇಕು ಅಂತ ಮೆಸೇಜ್ ಮಾಡಿ. ನಮ್ಮ ಚಾನೆಲ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ನೋಡ್ಬೋದು, ರೇಗ್ದಾರಲ್ಲಿ ಪಿಲಾಂಕ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋಕ್ಕೂ ಆಗಲ್ಲ. ಅಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಕರೆಕ್ಟಾಗಿ ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗ್ ಜಾಸ್ತಿ ಆಗುತ್ತೆ ನಮ್ಮ ಹತ್ರ. ಯಾಕಂದರೆ ಇವಾಗ ಬೇರೆ ಅಕ್ಕಿಗಳು ಟೈಮಿಂಗ್ ಜಾಸ್ತಿ ಬಂದಿರೋ ಅಕ್ಕಿಗಳಿದೆ, ಅದನ್ನ ಓಡಿಸ್ತಾ ಇರ್ತೀವಿ. ಕಮ್ಮಿ ಟೈಮಿಂಗ್ ಬಂದಿರೋ ಅಕ್ಕಿಗಳಿಂದ ನಾವು ಇನ್ನೂ ಓಡಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ಸಿಗಲಿ, ಅವರು ಒಂದು ಒಳ್ಳೆ ಹೆಸರು ಮಾಡಲಿ ಅಂತ ಕೊಡ್ತಾರೆ ಅಕ್ಕಿ. ರೇಗ್ದಾರಲ್ಲಿ ಪಿಲಾಂಕ ಗಂಡು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ರೇಗ್ದಾರ್ ಪಿಲಾಂಕ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಎತ್ತಿಟ್ಕೊಳ್ಳುತ್ತೆ. ಚೇಡಿ ಬಾಲ ಇಲ್ಲಿ ನೋಡ್ಬೋದು, ಫುಲ್ ಚೇಡಿ ಬಾಲ ಎತ್ತಿಟ್ಕೊಳ್ಳುತ್ತೆ. ಚೂಪ್ ತಿರಿ, ಉದ್ದಾ ತಿರಿ, ತಿರಿಗಳು ನೋಡ್ಬೋದು ಫುಲ್ ಇದೆ. ಲಾಲ್ ಕಟ್ಟು ನೋಡ್ಬೋದು, ಸಖತ್ತಾಗಿದೆ. ಎಲ್ಲ ಗರಿಗಳು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ.
ಎರಡು ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ತಿರಿ ಜೊತೆನೇ ಕೊಡ್ತೀನಿ, ಯಾರೇ ಇಸ್ಕೊಂಡ್ರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಳ್ಳಿ ಅಂತ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋ ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಪಿಲಾಂಕ ಕಣ್ಣಲ್ಲಿ ಸೂಪರ್ ಶುದ್ಧ ಕಣ್ಣು. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು, ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಫುಲ್ಲು ಕ್ರ್ಯಾಕ್ಸ್ ಹೊಡೆದುಕೊಡುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಪಿಲಾಂಕ ಬಣ್ಣಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಶುದ್ಧ ಪಿಲಾಂಕ ಬಣ್ಣಲ್ಲಿರುತ್ತೆ ಕಣ್ಣು. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಅಗ್ಲ ಕಣ್ಣು ಎತ್ತಿಟ್ಕೊಳ್ಳುತ್ತೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿದೆ. ಬಿಡ್ಕೊಳ್ಳೋಕ್ಕಂತೂ ಸೂಪರ್ ಗಂಡು ಆಗತ್ತೆ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ. ರಿಂಗ್ ನಂಬರ್ 3716. ರಿಂಗಿನ ಫೋಟೋ ಕಳಿಸಿ. ಹಕ್ಕಿ ಇದ್ದರೆ ಇದು ಸೇಲ್ಗೆ ಇದೆ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಸೇಲ್ ಆಗಿದೆ ಅಂತ ಮೆಸೇಜ್ ಮಾಡ್ತೀನಿ. ಇದು ಸಬ್ಜಾಲ್ ಗಂಡು. ಈ ಅಕ್ಕಿ ಬಂದ್ಬಿಟ್ಟು 3 ತಿಂಗಳ ಹಿಂದೆನೇ 5-5:15 ಗಂಟೆ ಆರ್ತು. ಅದಾದಮೇಲೆ ಹಕ್ಕಿ ಸ್ವಲ್ಪ ದೂರದಲ್ಲಿ ಯಾರಿಗೋ ಸಿಕ್ಕಿ ರೆಕ್ಕೆಗೆಲ್ಲ ಕಿತ್ತಾಕ್ಬಿಟ್ಟಿದ್ರು. ರೆಕ್ಕೆ ಕಿತ್ತಾಕಿದ್ರು ಅಂದರೆ ಎಲ್ಲ ರೆಕ್ಕೆ ಸೀಸರ್ ಹೊಡೆದಿಟ್ಬಿಟ್ಟಿದ್ರು. ಫೋನ್ ಮಾಡಿದರು ಹಕ್ಕಿ ಸಿಕ್ಕಿದೆ ಅಂತ, ರೆಕ್ಕೆ ಇದೆ ಅಂತ ಕೇಳಿರಿ. ಇಲ್ಲ ರೆಕ್ಕೆ ಹೊಡೆದ್ಬಿಟ್ಟಿದ್ದೀವಿ ಅಂದರು. ಮತ್ತೆ ನಮಗೆ ಕೊಟ್ಟು ಕಳಿಸಿರೋ ಅಕ್ಕಿನ 5-5:15 ಗಂಟೆ ಆಡಿದ್ದ ಅಕ್ಕಿ. ಒಂದು 3 ತಿಂಗಳ ಹಿಂದೆ ಏನಂದರೆ ಕತ್ಲಾಗಿ ಹೋಗಿದ್ದಿದ್ದು ಅಕ್ಕಿ. ಇದು ಬಾಜಿ ಬಂದ್ಬಿಟ್ಟು 3-4 ರಾಕೆಟ್ ಬಾಜಿ ಎದೆ ಎತ್ಕೊಂಡು ಬಾಜಿ ಹೊಡೆದ್ರೆ ಇದು ಸೀದಾ 20-20 ಅಡಿ ಮೇಲಾಗ್ಬಿಡೋದು. ಒಂದೊಂದು ಬಾಜಿಗೂ ಶುದ್ಧ ಕಣ್ಣದಿರುತ್ತೆ. ಸಬ್ಜಾ ನಾವು ತಂದುಬಿಟ್ಟು ಹಕ್ಕಿಗೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ. ರೆಕ್ಕೆ ಎಲ್ಲ ಆಲ್ಮೋಸ್ಟ್ ಬಂದಿದೆ. ಅದು ನಾನು ನಿಮಗೆ ತೋರಿಸ್ತೀನಿ. ನೀವು ಇಸ್ಕೊಂಡು ನೀವು ಅಕ್ಕಿನ ಛತ್ರಿ ಮೇಲೆ ಒಣಗಿಸೋದು, ಉಡಾನ್ ಬಾಕ್ಸಲ್ಲಿ ಹಾಕೋದು, ಆ ಟೈಮ್ ಅಷ್ಟರಲ್ಲಿ ರೆಕ್ಕೆ ಎಲ್ಲ ಫುಲ್ ಬಂದ್ಬಿಡುತ್ತೆ. ಯಾಕಂದರೆ 3/4 ಭಾಗ ರೆಕ್ಕೆ ಬಂದಿದೆ, ಇನ್ನು 1/4 ಭಾಗ ಬರಬೇಕು. ನೀವು ಇಸ್ಕೊಂಡು ಅಕ್ಕಿ ರೆಡಿ ಮಾಡೋ ಅಷ್ಟರಲ್ಲಿ ಫುಲ್ ರೆಕ್ಕೆ ಬಂದ್ಬಿಟ್ಟಿರುತ್ತೆ. ಕ್ವಾಲಿಟಿ ಚೆನ್ನಾಗಿದೆ, ಲೈನ್ ಚೆನ್ನಾಗಿದೆ. ಅಕ್ಕಿ 5-5:15 ಗಂಟೆ ಹಾರಿದೆ. ಇನ್ನೂ ಓಡಿಸ್ಕೊಂಬಂದರೆ ಇವಾಗ ಟೈಮಿಂಗು ಜಾಸ್ತಿ ಆಗುತ್ತೆ. ಯಾಕಂದರೆ 3 ತಿಂಗಳ ಹಿಂದೆ ಗಾಳಿ ಇಲ್ಲದೇ ಬಿಸಿಲಿಗೆ ಆಡ್ತಾ ಇದ್ದಿದ್ದು ಅಕ್ಕಿ. ಇವಾಗ ಹೆಂಗಿದ್ರು ಗಾಳಿ ಸ್ಟಾರ್ಟ್ ಆಗಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಚಡಿ ಶೇಪ್ ಎಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. 15 ದಿನ ಅಷ್ಟರಲ್ಲೆಲ್ಲ ಫುಲ್ಲು ರೆಕ್ಕೆ ಫುಲ್ ಡೀಟೇಲಾಗಿ ನೀಟಾಗಿ ಬಂದ್ಬಿಡುತ್ತೆ. ಇವಾಗಲೇ 3/4 ಭಾಗ ಬಂದಿದೆ. 15 ದಿನ ಅಷ್ಟರಲ್ಲಿ ಫುಲ್ ರೆಕ್ಕೆ ಬಂದಿರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಸಬ್ಜಾಲ್ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ. ಇಲ್ಲಿ ನೋಡ್ಬೋದು ತಿರಿ ಎಲ್ಲ ಕಿತ್ಕೊಟ್ಟಿದ್ದೆಲ್ಲ ಆಲ್ಮೋಸ್ಟ್ 90% ಬಂದ್ಬಿಟ್ಟಿದೆ. ಇನ್ನು 1/4 ಭಾಗ ಬರಬೇಕು. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಸಖತ್ ಅಂದರೆ ಸಖತ್ ವೈಬ್ರೇಷನ್ ಇರುತ್ತೆ. 2 ಸೈಡು ಅವ್ರು ಏನು ಮಾಡಿದರು, ರೆಕ್ಕೆನೆಲ್ಲ ಸೀಸರ್ ಹೊಡೆದ್ಬಿಟ್ಟಿದ್ರು. ನಾವು ಅದನ್ನೆಲ್ಲ ಕಿತ್ಕೊಟ್ಟಿದ್ದೀವಿ. ರೆಕ್ಕೆ ನೋಡ್ಬೋದು ಆಲ್ಮೋಸ್ಟ್ 3/4 ಭಾಗ ಬಂದ್ಬಿಟ್ಟಿದೆ. ಇನ್ನು 1/4 ಭಾಗ ಬರಬೇಕು. 15 ದಿನದಷ್ಟೆಲ್ಲ 1/4 ಭಾಗ ರೆಕ್ಕೆ ಬಂದ್ಬಿಡುತ್ತೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡೋದು ಕಂಡೀಷನ್ ಸಕ್ಕತ್ತಾಗಿದೆ. ಸರ್ಕನಿ ಬಾಜಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಗಂಡಲ್ಲಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಹೆವಿ ಶುದ್ಧ ಕಣ್ಣು. ಇಲ್ಲಿ ನೋಡ್ಬೋದು ಹೆವಿ ಅಂದರೆ ಹೆವಿ ಶುದ್ಧ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಫುಲ್ಲು ಕಣ್ಣು ಶುದ್ಧ ಕಣ್ಣಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸಖತ್ ಟಾಪ್ ಕ್ವಾಲಿಟಿದಿರುತ್ತೆ. ಬಿಡ್ಕೊಳ್ಳೋಕ್ಕಂತೂ ಈ ವರ್ಷಕ್ಕೆ ತುಂಬ ಒಳ್ಳೆ ಗಂಡಾಗತ್ತೆ. ರಿಂಗ್ ನಂಬರ್ 5261. ಇದು HMT ರೇಗ್ದಾರಲ್ಲಿ ಮಾಡಿಸಿರೋ ರೇಗ್ದಾರ್ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಸಖತ್ತು ಟಾಪ್ ಆಗಿರುತ್ತೆ. ಏನಂದರೆ ಈ ಗಂಡು ಬಂದ್ಬಿಟ್ಟು 5:15 6 ಗಂಟೆ ಹಾರಿರೋ ಗಂಡು. ರೆಕ್ಕೆ ಬಂದ್ಬಿಟ್ಟು 9ನೇ ಗರಿ 10ನೇ ಗರಿ ಉದುರಿಸ್ಕೊಂಡು ಬರ್ತಾ ಇದೆ. ಅದು ಇನ್ನೂ ಬರೋ ಅಷ್ಟರಲ್ಲಿ 20-25 ದಿನ ಆಗುತ್ತೆ. ಇಲ್ಲಿ ನಾವಿದನ್ನ ಬಿಡ್ಕೊಳಕ್ಕಾಗಲ್ಲ. ಯಾರ್ದಾರ ಟೂರ್ನಮೆಂಟು ಡೇಟ್ಗಳು ಇನ್ನೂ ಲೇಟಾಗಿದೆ ಅಂದರೆ ಅಂಥವ್ರು ಪರ್ಚೇಸ್ ಮಾಡ್ಕೊಳ್ಳಿ. ಬಿಡ್ಕೊಳಕ್ಕಂತೂ ಸಖತ್ ಒಳ್ಳೆ ಅಕ್ಕಿ. ಇನ್ನೂ ಲಾಂಗ್ ಟೈಮ್ ಮಾಡತ್ತೆ ಈ ಅಕ್ಕಿ. ಬಾಜಿ ಬಂದ್ಬಿಟ್ಟು 5-6 ರಾಕೆಟ್ ಬಾಜಿ. ಒಂದು ಸತಿ ಎದೆ ಎತ್ಕೊಂಡು ಹೊಡೆದ್ರೆ ಕಮ್ಮಿ ಅಂದ್ರೂ 20-25 ಅಡಿ ಮೇಲಾಗ್ಬಿಡುತ್ತೆ ಒಂದೊಂದು ಬಾಜಿಗೂ. ಹಕ್ಕಿ ಅಂತ ಥರದ್ದು ಒಂದು 5-6 ಬಾಜಿ ಮಾಡುತ್ತೆ. ಒಂದು ಸತಿ ಪಲ್ಲಾಗೋಯ್ತು ಅಂದರೆ 20-30 ನಿಮಿಷ ಪಲ್ಲಾಗೋಗುತ್ತೆ. ಬಾಲ ಎಲ್ಲ ಫುಲ್ಲು ಕಿತ್ಕೊಟ್ಬಿಟ್ಟಿದ್ದೀವಿ. ಯಾಕಂದರೆ ರೆಕ್ಕೆ ಆಲ್ರೆಡಿ ಉದುರಿಸ್ಕೊಂಡಿತ್ತು, ಅದರಿಂದ ಬಾಲನೂ ಕಿತ್ಕೊಟ್ಟಿದ್ದೀವಿ. ಬಾಲ ರೆಕ್ಕೆ ಬರೋ ಅಷ್ಟಲ್ಲೇ 15-20 ದಿನ ಆಗ್ಬಿಡುತ್ತೆ.
ಅಷ್ಟೊತ್ತಲ್ಲಿ ನೀವು ನೀಟಾಗಿ ಅಕ್ಕಿನ ಕಳ್ಳ ಮಾಡ್ಕೊಂಬಿಡಿ. ಕಳ್ಳ ಮಾಡ್ಕೊಂಡು ನೀವು ಬಿಡ್ಕೊಳ್ಳೋ ಟೈಮ್ ಅಷ್ಟರಲ್ಲಿ ರೆಕ್ಕೆ ಎಲ್ಲ ಫುಲ್ ಬಂದುಬಿಟ್ಟಿರುತ್ತೆ. ಲೇಟಾಗಿ ಟೂರ್ನಮೆಂಟ್ ಡೇಟ್ ಇರೋದು ಮಾತ್ರ ಇಸ್ಕೊಳ್ಳಿ, ಇಲ್ಲಾಂದರೆ ಜಾತಿ ಮಾಡ್ಕೊಳಕ್ಕೆ ಇಸ್ಕೊಳ್ಳೋರು ಇಸ್ಕೊಬೋದು. ಈ ಗಂಡ ತುಂಬ ಒಳ್ಳೆ ಲೈನು, ತುಂಬ ಒಳ್ಳೆ ಗಂಡು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸಖತ್ತಾಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ತುಂಬ ಶುದ್ಧ ಕಣ್ಣು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು ಯಾವ ಟೈಪಲ್ಲಿ ನಿಂತ್ಕೊಳ್ಳುತ್ತೆ ಅಂತ. ಅಗ್ಲ ಎದೆ ಎತ್ತಿಟ್ಕೊಳುತ್ತೆ, ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ, ಎಸ್ ಟೈಪ್ ಕುತ್ತಿಗೆ ಇಟ್ಕೊಳುತ್ತೆ. ಇನ್ನು ಬಾಲ ಬಂತು ಅಂದರೆ, ಫುಲ್ ಬಾಲ ಬಂತು ಅಂದರೆ ಹಕ್ಕಿ ಲೆಂತೆ ಡಿಫ್ರೆಂಟಾಗಿ ಕಾಣುತ್ತೆ. ಯಾಕಂದರೆ ಸಖತ್ತು ಉದ್ದ ಲೆಂತ್ ಇರುತ್ತೆ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. HMT ರೇಖೆದಾರಗಳಲ್ಲಿ ಪುಟ್ ಮಾಡಿಸಿರೋ ಗಂಡಿದು. ಮೈ ಮೇಲೆ ಬಣ್ಣನೂ ಅಷ್ಟೇ, ಒಂದೊಂದು ಸತಿ ಕುರ್ಜಾದಾಗ್ಲೂ ಮೈ ಮೇಲೆ ಬಣ್ಣನೂ ಚೇಂಜ್ ಆಗುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು. ನಾನು ಎಷ್ಟು ಸತಿ ಅಕ್ಕಿನ ಹಿಂಗೆ ಹಿಡ್ದು ಬಿಟ್ಟಿದ್ದೀನಿ. ಚಡಿ ಶೇಪಲ್ಲಿ ನಿಂತ್ಕೊಳ್ಳೋದಂತೂ ಅಕ್ಕಿ ಬಿಟ್ಕೊಡ್ತಾ ಇಲ್ಲ. ನೋಡ್ಬೋದು ಇಲ್ಲಿ ಹೆಂಗೆ ಬಿಟ್ರೇನು ಫುಲ್ಲು ಎಸ್ ಟೈಪ್ ಕುತ್ತಿಗೆ ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಕ್ವಾಲಿಟಿ ಸಕ್ಕತ್ತಾಗಿದೆ. ಟೂರ್ನಮೆಂಟ್ ಡೇಟು ಲೇಟಾಗಿರೋರು ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ನೀವು ಟೂರ್ನಮೆಂಟ್ಗೆ ಈ ಅಕ್ಕಿನ ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ HMT ರೇಖೆದಾರ ಗಂಟು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ. ಬಾಲ ಎಲ್ಲ ಕಿತ್ಕೊಟ್ಟಿದ್ದು ಆಲ್ಮೋಸ್ಟ್ ಬರ್ತಾ ಇದೆ. ಇವಾಗೆಲ್ಲ ಬಾಲಗಳೆಲ್ಲ ಬರೋಕ್ಕೆ 15-20 ದಿನ ಆಗುತ್ತೆ. ಶುಭ ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿಗಳು 9ನೇ ತಿರಿ ಪ್ಲಸ್ 10ನೇ ತಿರಿ ಬರಬೇಕು. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ನು ಸೂಪರ್ ಆಗಿರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ ಅಕ್ಕಿ ಇದು. 2 ಸೈಡು ತಿರಿ ನೋಡ್ಕೊಳ್ಳಿ. 9-10 ಬರಬೇಕು. ಇಲ್ಲಿ ನೋಡ್ಬೋದು. ಇಲ್ಲಿ ಒಳ್ಳೆ ರೆಕ್ಕೆಗಳಿರುತ್ತೆ. ರೆಕ್ಕೆ ಫಾರ್ಮ್ಯಾಟು ಸಖತ್ತಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ವೆಲ್ಲ ಕಂಡೀಷನ್ ಸಕ್ಕ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಆಗಲೇ ಹೇಳಿದ್ದೀನಿ ಹೆವಿ ಶುದ್ಧ ಕಣ್ಣಿರುತ್ತೆ ಅಂತ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಕಣ್ಣಲ್ಲಿ ಒಂದೇ ಒಂದು ಮಚ್ಚೆನೂ ನೋಡ್ಬೋದು. ಮಚ್ಚೆನೂ ಸಕ್ಕತ್ತಾಗಿ ಬಿದ್ದಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರಡ್ಕೊಂಡಿದೆ. ಕ್ರ್ಯಾಕ್ಸ್ ಒಡಕು ನೋಡ್ಬೋದು. ಕಣ್ಣು ಪೂರ್ತಿ ತುಂಬಿಕೊಂಡಿದೆ. ಫುಲ್ಲು ಹೆವಿ ಶುದ್ಧ ಕಣ್ಣಲ್ಲಿರುತ್ತೆ. ಅನಾರೆ ಅನ್ನೋದು ಒಂದು ಚುಕ್ಕೇನೂ ಇರಲ್ಲ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸಕ್ಕ ಟಾಪ್ ಆಗಿರುತ್ತೆ. ಪ್ಲಸ್ಸು ತುಂಬ ಅಗ್ಲ ಕಣ್ಣಿರುತ್ತೆ. HMT ರೇಖೆದಾರಲ್ಲಿ ಪೂಟ್ ಮಾಡಿಸಿರೋ ಗಂಡಿದು. ರಿಂಗ್ ನಂಬರ್ 3715. ತುಂಬ ಜನ ಬೂರಿಯಲ್ಲಿ ಅಕ್ಕಿ ಕೇಳ್ತಾ ಇರ್ತೀರ. ಒಂದು ಲೈನ್ ಮಾಡ್ಕೊಳ್ಳೋಕ್ಕೆ, ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ವಾಲಿಟಿ ಬೂರಿ ತೋರಿಸ್ತಾ ಇದ್ದೀನಿ. ಬಣ್ಣನೂ ಅಷ್ಟೇ. ಇಂಥ ಬಣ್ಣಗಳು ಸಿಗೋದು ಸ್ವಲ್ಪ ಕಷ್ಟನೇ ಇದೆ. ಬಣ್ಣ ನೋಡ್ಬೋದು, ಸಖತ್ತು ಬಣ್ಣ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ಗಂಡು ಬಂದ್ಬಿಟ್ಟು 7-7:30 ಗಂಟೆ ಹಾರಿರೋ ಗಂಡು. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೊಡ್ಬರೋದು. ರೆಕ್ಕೆ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ. ಯಾಕಂದರೆ ಈ ಅಕ್ಕಿನ ನಾವು ಒಂದು ಜೊತೆಗೆ ಹಾಕ್ಕೊಂಡು ಜೊತೆ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದು. ಆದರೆ ಈ ಲೈನಲ್ಲಿ ನಮ್ಮ ಹತ್ರ ತುಂಬ ಬೂರಿಗಳಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಕೊಟ್ಬಿಡೋಣ. ಒಳ್ಳೆ ಅಕ್ಕಿ ಇದು. ಯಾರೇ ಇಸ್ಕೊಂಡ್ರೆ ಒಂದು ಒಳ್ಳೆ ಲೈನ್ ಮಾಡಲಿ ಅಂದ್ಬಿಟ್ಟು ಈ ಗಂಡಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇಂಥ ಬಣ್ಣ ಸಿಗೋದು ಕಷ್ಟ ಇದೆ. ನೀವು ಹುಡುಕಿರ್ತೀರ ಬೂರಿಗಳನ್ನ. ಇಂಥ ಬಣ್ಣಗಳಲ್ಲಿ ಅಕ್ಕಿಗಳು ಸಿಗೋದು ಕಷ್ಟ ಇದೆ. ನೋಡ್ಬೋದು, ತುಂಬ ಹಳೆ ಲೈನ್ ಬಣ್ಣ ಬಿಚ್ಕೊಂಡಿರೋ ಗಂಡಿದು. ನಾವು ಜಾಸ್ತಿ ಓಡ್ಸೋಕೆ ಹೋಗಿಲ್ಲ ಅಕ್ಕಿನ. ಇನ್ನೂ ಓಡಿಸಿದ್ರೆ ಇನ್ನೂ ಟೈಮಿಂಗು ಜಾಸ್ತಿ ಆಗಿರೋದು. ಮೇಯ್ನ್ ಬಣ್ಣ ಇದು ಬಂದಿರೋದಕ್ಕೆ ಜಾಸ್ತಿ ಓಡ್ಸೋಕೆ ಹೋಗಿಲ್ಲ. ಒಂದು ದೊಡ್ಡ ಅಕ್ಕಿ ಮಾಡಿಬಿಟ್ಟು ಅಕ್ಕಿನ ಲೈನ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಅಕ್ಕಿ. ಅದೇ ವಿಡಿಯೋ ಮಾಡ್ತಾಯಿದ್ದೀನಿ. ಬಾಲನೂ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಬಾಲನೂ ಕಿತ್ಕೊಟ್ಬಿಟ್ಟಿದ್ರಿ. ಎಲ್ಲ ಬಾಲನೂ ಕಿತ್ಕೊಟ್ಬಿಟ್ಟಿದ್ದೀವಿ. ಬಾಲನೂ ಬರಬೇಕಿನ್ನ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬೂರಿ ಗಣ್ಣ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಒಳ್ಳೆ ಟಾಪ್ ಕ್ವಾಲಿಟಿ ಲೈನಲ್ಲಿ ಬಂದಿರೋದು. ಬಣ್ಣನೂ ನೋಡ್ಬೋದು, ಸಖತ್ತಾಗಿರುತ್ತೆ. ಆಟನೂ ಅಷ್ಟೇ. 7 ಗಂಟೆ ದಾಟಿರೋ ಅಕ್ಕಿ ಇದು. ಬಾಜಿನೂ ಅಷ್ಟೇ. ಒಳ್ಳೆ ಸರ್ಕ್ನಿ ಗೇಟ್ಲಿ ಬಾಜಿ ಇರುತ್ತೆ. ತುಂಬ ಒಳ್ಳೆ ಗಂಡು. ಯಾರೇ ಇಸ್ಕೊಂಡ್ರು ಲೈನ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ. ನೋಡ್ಬೋದು ಕ್ವಾಲಿಟೀಸು ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಬೂರಿ ಗಂಡು ತೋರಿಸ್ತೆ. ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಬಾಲಗಳು ಬರಬೇಕಿನ್ನ. ತಿರಿ ಎಲ್ಲ ಹೊಡೆದ್ಬಿಟ್ಟಿದ್ದೀವಿ. ಚುಪ್ ತಿರಿ, ಉದ್ದ ತಿರಿ. ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಸಖತ್ತಾಗಿರುತ್ತೆ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ ಅಕ್ಕಿ ಇದು. 2 ಸೈಡು ನೋಡ್ಬೋದು. ತಿರಿ ಹೊಡೆದ್ಬಿಟ್ಟಿದ್ದೀವಿ. ಯಾಕಂದರೆ ಇದನ್ನ ನಾವು ಜಾತಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದು ಅಕ್ಕಿ. ನಮ್ಮ ಹತ್ರ ತುಂಬ ಬೂರಿಗಳಾಗ್ಬಿಟ್ಟಿದೆ. ಅದರಿಂದ ಸುಮ್ಮನೆ ಯಾಕೆ ಎಲ್ಲ ಬೂರಿಗಳನ್ನ ತಿಳ್ಕೊಳ್ಳೋದು ಅಂದ್ಬಿಟ್ಟು ಕೊಡ್ತಾರೋ ಅಕ್ಕಿ. ಇಲ್ಲಿ ನೋಡ್ಬೋದು, ಅಗ್ಲ ಎದೆ ಇರುತ್ತೆ. ಚಡಿ ಶೇಪ್ ಇರುತ್ತೆ. ಫುಲ್ಲು ಎಸ್ ಟೈಪ್ ಕುತ್ತಿಗೆ ಅಕ್ಕಿ ಇದು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ.
ಬಾದಾಮಿ ಗೋಲ್ಡ್ ಶೇಡ್ ಕಣ್ಣದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಆಗಿರುತ್ತೆ. ಇನ್ನು ಈ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕಲು ತುಂಬ ಜಾಸ್ತಿ ಬಿಚ್ಕೊಳ್ಳುತ್ತೆ. ಈ ಗಂಡಲ್ಲಿ ಒಂದು ಒಳ್ಳೆ ಶೋಕ್ ಮಾಡೋಕ್ಕೆ, ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ವಾಲಿಟಿ ಗಂಡು ತೋರಿಸ್ತೀನಿ, ಮಿಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳಿ ಈ ಗಂಡಿಂದ. ರಿಂಗ್ ನಂಬರ್ 5214. ಚಾಂಪಿಯನ್ ಲೈನ್ ತಾರ ಅಲ್ಲಿ ತುಂಬ ಜನ ಜೊತೆ ಪಟ್ಟ ಕೇಳ್ತಾ ಇರ್ತೀರ. ಇಲ್ಲಿ ನೋಡ್ಬೋದು ಜೊತೆ ಪಟ್ಟದು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಾನು ಜೊತೆ ಪಟ್ಟ ಅಂತ ಇರೋದು, ಇದೆರಡೂ ಬೇರೆ ಬೇರೆ ಅಪ್ಪ ಅಮ್ಮಲ್ಲಿ ಮಾಡಿಸಿರೋ ಪಟ್ಟ. ಇದನ್ನೇ ನೀವು ಫ್ಯೂಚರ್ಗೆ ಜೊತೆ ಮಾಡ್ಕೊಬೋದು. ಇದು ಮೋಸ್ಟ್ಲಿ ಗಂಡು ಪಟ್ಟ ಆಗುತ್ತೆ, ಅದು ಮೋಸ್ಟ್ಲಿ ಹೆಣ್ಣು ಪಟ್ಟ ಆಗುತ್ತೆ. ನೀವು ಇದೇ ಪಟ್ಟಗಳನ್ನ ಜೊತೆ ಮಾಡ್ಕೊಂಡ್ರೂ ಫ್ಯೂಚರ್ಗೆ ನಿಮಗೆ ಒಂದು ಒಳ್ಳೆ ಬಂದ ಜೊತೆ ಆಗ್ಬಿಡುತ್ತೆ. ಆದರೆ ಫಸ್ಟು ಯಾವುದೇ ಕಾರಣಕ್ಕೂ ರೆಕ್ಕೆ ಹೊಡೆಯೋಕೆ ಹೋಗ್ಬೇಡಿ. ಪಟ್ಟಗಳನ್ನ ಹಾರಿಸಿ, ರೆಕ್ಕೆ ಹೊಡೆಯೋಕ್ಕಿಂತ ಮುಂಚೆ ಹಾರಿಸಿ ಆಟ ನೋಡಿ. ಒಂದು ಒಳ್ಳೆ ನೋಡೋ ಅಂಥ ಆಟ ಬರುತ್ತೆ ಪಟ್ಟಗಳಲ್ಲಿ. ಬಾಜಿ ಹತ್ತ ಮೇಲೆ ರೆಕ್ಕೆ ಹೊಡೆದು ಬೇಕಾದ್ರೆ ನೀವು ಆಮೇಲೆ ಜೊತೆ ಮಾಡ್ಕೊಳ್ಳೋ ಐಡಿಯಾ ಮಾಡ್ಕೊಳ್ಳಿ. ಫಸ್ಟು ಹಕ್ಕಿನ ಹಾರಿಸ್ಬಿಟ್ಟು ಏಟತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡೀರಿ. ಕ್ವಾಲಿಟೀಸ್ ನೋಡ್ಬೋದು, ಟಾಪ್ ಆಗಿರುತ್ತೆ. ಈ ಪಟ್ಟಗಳನ್ನ ಇನ್ನೂ ಹಾರಿಸಿಲ್ಲ. ನಾವೇನಕ್ಕೆ ಚಾಂಪಿಯನ್ ಲೈನ್ ಅಂತ ಇಟ್ಟಿರೋದಂದರೆ, ಈ ಲೈನಲ್ಲಿ 8 ಗಂಟೆ ಅನ್ನೋದು ಪಟ್ಟಗಳು ತುಂಬ ಸತಿ ಆರಿದೆ. ಕೊಟ್ಟಿರೋರ ಹತ್ರ ತುಂಬ ಕಡೆ ಒಳ್ಳೆ ಲಾಂಗ್ ಟೈಮ್ ಆಡಿದೆ ಅಕ್ಕಿಗಳು. 8 ಗಂಟೆ ಅನ್ನೋದು ಮಿನಿಮಮ್ ಟೈಮು. ಅದಕ್ಕೋಸ್ಕರ 8 ಅವರ್ ಲೈನ್ ತಾರ ಅಂತಲೇ ನಾವು ಇಟ್ಟಿದ್ದೀವಿ. ಯಾಕಂದರೆ ಈ ತಾರಲ್ಲಿ 10 ಗಂಟೆ ಹಾರಿಸಿರೋರು ನಮ್ಮ ಗ್ರೂಪಲ್ಲಿದ್ದಾರೆ. 10 ಗಂಟೆ ಮೇಲೂ ಆಡಿದವ್ರ ಹತ್ರ, 10 ಗಂಟೆ ಅನ್ನೋದು ಅವ್ರ ಹತ್ರ ತುಂಬ ಸತಿ ಆಡಿದೆ. ಬೆಳಗ್ಗೆ ಬಿಟ್ಟರೆ ಅಕ್ಕಿ ಸಾಯಂಕಾಲ ತನಕ ಆಡೋದು ಇದೇ ನಮ್ಮ ತಾರ ಲೈನ್ಗಳಲ್ಲಿ. ಅವ್ರದ್ದು ನಾನು ಒಂದಿನ ಯಾವ ಥರ ಡೀಟೇಲಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ನಾವು ಕೊಡೋದು ಬಂದ್ಬಿಟ್ಟು 8 ಅವರ್ ಲೈನ್ ಅಂತಲೇ ಕೊಡ್ತೀವಿ ಅಕ್ಕಿಗಳನ್ನ. ಯಾಕಂದರೆ ಜಾಸ್ತಿ ಆಡ್ತು ಅಂದ್ಬಿಟ್ಟು ಜಾಸ್ತಿ ಟೈಮಿಂಗ್ ಇಡ್ತಾ ಇಲ್ಲ. ನಾನು ಒಂದು 5 ವರ್ಷದಿಂದ ನಾವು ತಾರ ಲೈನಲ್ಲಿ ಕೊಡ್ತಾ ಇದ್ದೀವಿ. ಇನ್ನು 4 ಗರಿ ಪಟ್ಟ. ಇದು ಸೈಜು, ಕ್ವಾಲಿಟಿ, ಶೇಪು ಇವೆಲ್ಲ ನೋಡ್ಬೋದು. 4ನೇ ಗರಿ ಪಟ್ಟಗಳು ಯಾವ ಸೈಜಲ್ಲಿದೆ, ಯಾವ ಶೇಪಲ್ಲಿದೆ, ಯಾವ ಕಂಡೀಷನಲ್ಲಿದೆ ಅಂತ ನೋಡ್ಬೋದು. 4 ಗರಿ ಪಟ್ಟಗಳು ಇವು. ಯಾರೇ ಇಸ್ಕೊಂಡ್ರೂ ನೀವೇ ಫಸ್ಟ್ ಟೈಮ್ ಹಾರಿಸ್ಬೇಕು. ನಾವಿನ್ನೂ ಹಾರಿಸಿಲ್ಲ. ಯಾರು ಇಸ್ಕೊಂಡ್ರೂ ಫಸ್ಟ್ ಟೈಮ್ ಹಾರಿಸ್ಬೇಕು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. 2 ಅಕ್ಕಿನೂ ಆಚೆ ಪಕಟ ಬರುತ್ತೆ ನೋಡ್ಬೋದು. 2 ಅಕ್ಕಿನೂ ಆಚೆ ಪಕಟ ಬರುತ್ತೆ. ಈ ವರ್ಷ ಪಟ್ಟಗಳನ್ನ ಹಾರಿಸಿ ಏಟತ್ತಿಸಿ ರೆಕ್ಕೆ ಹೊಡೆದಿಟ್ರೆ ನಿಮಗೆ ಮುಂದಿನ ವರ್ಷಕ್ಕೆ ಇದೇ ಲೈನಲ್ಲಿ ನೀವು ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. ನಾನು ಏನು 8 ಅವರ್ ಅಂದಿದ್ದೀನಿ, 8 ಅವರ್ ಮೇಲೆ ಬಿಡ್ಕೊಬೋದು ನೀವು. ಗಂಡು ಪಟ್ಟಾರು ಹಾರಿಸ್ಕೊಳ್ಳಿ, ಹೆಣ್ಣು ಪಟ್ಟಾರು ಹಾರಿಸ್ಕೊಳ್ಳಿ. ನಮ್ಮ ಲೈನಲ್ಲಿ 2 ಹಕ್ಕಿಗಳೂ ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಗಂಡು ಪಟಾನು ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ, ಹೆಣ್ಣು ಪಟಾನು ಒಳ್ಳೆ ಲಾಂಗ್ ಟೈಮ್ ಮಾಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು ಯಾವ ಟೈಪಲ್ಲಿದೆ. ಮತ್ತು ನಮ್ಮದು 8 ಅವರ್ ಲೈನ್ ತಾರಗಳು ತುಂಬ ಡಿಮ್ಯಾಂಡ್ ಇರತ್ತೆ ಯಾವಾಗಲೂ. ಹಕ್ಕಿ ವಿಡಿಯೋ ನೋಡ್ತಾ ಇದ್ದೀರಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಹಕ್ಕಿ ಇದೆಯಾ ಇಲ್ಲ, ಸೇಲ್ ಆಯ್ತಾ ಅಂತ ಹೇಳ್ತೀನಿ. ಮತ್ತು ಈ 2 ತಾರ ಬಿಟ್ಟಿರೋದಕ್ಕೆ ನಿಮಗೆ ಸೈಜ್ ಗೊತ್ತಾಗ್ತಾ ಇರಲ್ಲ. ಪಟ್ಟ ಏನು ಸೈಜಿಂದ ಗೊತ್ತಾಗ್ತಾ ಇರಲ್ಲ. ಒಂದು ಕಲರ್ ಅಕ್ಕಿ ಬಿಟ್ಬಿಟ್ಟು ನಾನೊಂದು ಕಪ್ಪಕ್ಕಿ ಬಿಡ್ತೀನಿ, ದೊಡ್ಡ ಅಕ್ಕಿ ನಾನೇ ಬಿಡ್ತೀನಿ. ದೊಡ್ಡ ಅಕ್ಕಿ ಬಿಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ತಾರ ಲೈನ್ ಸೈಜ್ ಹೆಂಗೆ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ದಸ್ತಾ ಗಂಡು ಬಿಟ್ಟಿದ್ದೀನಿ. ದಸ್ತಾ ಗಂಡು ಆ ತಾರಗಳ ಮಧ್ಯದಲ್ಲಿ ಹೋದರೆ ದಸ್ತಾ ಗಂಡೇ ಕಾಣಿಸಲ್ಲ. ಯಾಕಂದರೆ ದಸ್ತಾ ಗಂಡಕ್ಕಿಂತ ದೊಡ್ಡ ಸೈಜಲ್ಲಿರುತ್ತೆ ನಮ್ಮ ತಾರ ಲೈನು. ಇಲ್ಲಿ ನೋಡ್ಬೋದು, ಹಿಂದೆ ಹೋದರೆ ಅಕ್ಕಿ ಅದೇನೂ ಇಲ್ಲ. ಆ ಪಟ್ಟಗಳ ಮುಂದೆ ಈ ದಸ್ತಾ ಗಂಡು ಏನೂ ಇಲ್ಲ. ಯಾಕಂದರೆ ನಮ್ಮ ತಾರ ಲೈನ್ಗಳಿಗೆ ಬರೋದು ಹಿಂಗೇನೆ ಕ್ವಾಲಿಟೀಸು. ನಮ್ದು 8 ಅವರ್ ಲೈನು ಚಾಂಪಿಯನ್ ಲೈನ್ ತಾರಗಳೇನಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ಕ್ವಾಲಿಟಿ ಡಿಫ್ರೆನ್ಸ್ ತೋರಿಸ್ತಾ ಇಲ್ಲ ನಿಮಗೆ. ಯಾವ ಶೇಪಲ್ಲಿರುತ್ತೆ, ಯಾವ ಕಂಡೀಷನ್ ಇರುತ್ತೆ ಅಂತ. ಒಂದು ದಸ್ತಾ ಗಂಡಿಗೂ 4 ಪಟ್ಟಾಗೂ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಆ ಪಟ್ಟ ಮುಂದೆ ಹೋಗಿ ದಸ್ತಾ ಗಂಡು ನಿಂತ್ಕೊಂಡ್ರೆ ಅರ್ಧ ಭಾಗಕ್ಕಿಲ್ಲ. ಇದು ಕ್ವಾಲಿಟಿ ನೋಡ್ಬೋದು, ಇಂಥ ಕ್ವಾಲಿಟಿಲಿರುತ್ತೆ. ಬ್ಲೂ ಶೇಡ್ ಕಣ್ಣಿರುತ್ತೆ, ಚೆಡಿ ಶೇಪು, ಟೈಪ್ ಕುತ್ತಿಗೆ, ಇವೆಲ್ಲ ಇಲ್ಲೇ ನೀವು ವೀಡಿಯೋಲಿ ನೋಡ್ತಾ ಇರ್ತೀರಾ ಯಾವ ಕ್ವಾಲಿಟಿಲಿರುತ್ತೆ ಅಂತ. ಈ ತಾರಗಳು ಬಂದ್ಬಿಟ್ಟು ಮೀಡಿಯಮ್ ಕೈ, ಜಾಸ್ತಿ ಮೇಲೂ ಆಡಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ, ಆದಷ್ಟು ಮೀಡಿಯಮ್ ಕೈಯಲ್ಲಿ ಆಡುತ್ತೆ. ಬಾಜಿ ಬಂದ್ಬಿಟ್ಟು 4 ರಿಂದ 5 ರಾಕೆಟ್ ಬಾಜಿ ಇರುತ್ತೆ. ಒಂದು ಸತಿ ಎದೆ ಎತ್ತಿ ಬಾಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕ್ಕಿ 4 ರಿಂದ 5 ಬಾಜಿ ಮಾಡುತ್ತೆ. ಬಾಜಿ ಹತ್ತಿದ ದಿನದಿಂದನೇ ಟೈಮಿಂಗ್ ಲಾಂಗ್ ಆಗ್ಬಿಡುತ್ತೆ. ಒಂದೊಂದು ಸತಿ ಪಟ್ಟಗಳಲ್ಲೇ ಬಾಜಿ ಹತ್ತಿದ ದಿವಸನೇ ಕತ್ಲಾಗೋಗಿದೆ. ತುಂಬ ಪಟ್ಟಗಳು ಹಂಗೆ ಮಾಡಿದೆ. ಕೂರಕ್ಕಾಗ್ದೇ ಅಕ್ಕಿಗಳು ಬಾಜಿ ಹೊಡೆದಿದ್ದ ದಿವಸ ಖುಷಿಗೆ
ಕೂರಕ್ಕಾಗ್ದೇ ಕತ್ಲಾಗಿ ಹೋಗ್ಬಿಟ್ಟು ಮಾರನೇ ದಿನ ಬಂದ್ಬಿಟ್ಟು ಮಧ್ಯಾಹ್ನ ಇಳಿದಿದೆ ಹಕ್ಕಿಗಳು. ಚೋರಿ ಲೈನಲ್ಲೂ ಅಷ್ಟೇ ಒಂದು ದಿನವೂ ಹಕ್ಕಿ ಆಡಿ ಇಳಿಬೇಕಂದ್ರೆ ಖಾಲಿ ಬಿಡೋಲ್ಲ. ಹೋದರೆ ಕತ್ಲಾಗೋಗ್ಬೇಕು. ಅದು ನಮ್ಮದೇನಾರ ಫಾಲ್ಟ್ ಇದ್ದರೆ ನಾವು ಲೈಟ್ ಗೀಟ್ ಹಾಕಿನಂದರೆ ಕತ್ಲಾಗೋಗ್ಬೇಕು. ಇಲ್ಲ ಅಂದರೆ ಹಕ್ಕಿ ಅಲ್ಲಿ ಇಲ್ಲಿ ಖಾಲಿ ಬೀಳೋದು. ನಮ್ಮ ತಾರಾಗಳಲ್ಲಿ ಇವತ್ತವರೆಗೂ ಯಾವ ಪಟ್ಟನೂ ಖಾಲಿ ಬಿದ್ದಿಲ್ಲ. ಒಂದು ನಂಬಿಕೆ ಇಕ್ಕಿ ಶೋಕ್ ಮಾಡಬೇಕು, ಒಂದು ಒಳ್ಳೆ ತಾರ ಲೈನ್ ಇಡಬೇಕು ಅಂದರೆ ಬೆಸ್ಟ್ ಪಟ್ಟ ತೋರಿಸ್ತಾ ಇದ್ದೀನಿ. ಕ್ವಾಲಿಟೀಸ್ ಎಲ್ಲ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 8,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಯಾಕಂದರೆ ತಾರಾಗಳ ಡಿಮ್ಯಾಂಡ್ ಜಾಸ್ತಿ ಇದೆ. ಅದರಲ್ಲೂ ಇಂಥ ಒಳ್ಳೆ ಕ್ವಾಲಿಟಿ ಅಕ್ಕಿಗಳು ನಾವು ಕಮ್ಮಿಗೆ ಕೊಡೋಕ್ಕಾಗಲ್ಲ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. 4 ಗರಿ ಪಟ್ಟಗಳು ಇನ್ನು ಇವು. ಫ್ರೆಂಡ್ಸ್, ಇವಾಗೇನು ಜಸ್ಟು ತಾರ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲ್ ಎತ್ತಿಟ್ಕೊಳ್ಳುತ್ತೆ, ಚಡಿ ಬಾಲ ಎತ್ತಿಟ್ಕೊಳ್ಳುತ್ತೆ. 4ನೇ ಕಳ್ಳಿ ಪಟ್ಟ ಇಲ್ಲಿ ನೋಡ್ಬೋದು. 4ನೇ ಕಳ್ಳಿ ಪಟ್ಟ. ತಿರಿಗಳು ನೋಡ್ಬೋದು ಯಾವ ಕ್ವಾಲಿಟಿ ಇರುತ್ತಂತ. ಚುಪ್ ತಿರಿ, ಉದ್ದ ತಿರಿ. ವೈಬ್ರೇಷನ್ ನೋಡ್ಬೋದು, ಹೆವಿ ವೈಬ್ರೇಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಎಲ್ಲ ಫುಲ್ ಇದೆ. ವಿಡಿಯೋ ಅಲ್ಲಿ ಕವರು ಆಗಲ್ಲ, ತಿರಿ ಫುಲ್ ತಿರಿ ಕವರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಉದ್ದ ತಿರಿಗಳಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿ ಯಾವ ಕ್ವಾಲಿಟಿ ಇರುತ್ತೆ ಅಂತ. ಯಾರೇ ಇಸ್ಕೊಂಡ್ರೂ ಹಾರಿಸ್ಬಿಟ್ಟು ಬಾಜಿ ಹತ್ತಿಸ್ಬಿಟ್ಟು ಆಮೇಲೆ ರೆಕ್ಕೆ ಹೊಡ್ಕೊಳ್ಳಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಅನ್ನೋದು ಕಂಡೀಷನ್ ಸಕ್ಕ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಫುಲ್ಲು ಬ್ಲೂ ಶೇಡ್ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುಮ್ಮನೆ ಬಾಯಿ ಮಾತಿಗೆ ಬ್ಲೂ ಶೇಡ್ ಅಂತ ಇರ್ತಾರೆ. ನಾವು ಬಾಯಿ ಮಾತಿಗೆ ಹೇಳಲ್ಲ ಬ್ಲೂ ಶೇಡು ಅಂತ. ಇಲ್ಲಿ ನೋಡ್ಬೋದು, ಕಣ್ಣಲ್ಲಿ ಕ್ವಾಲಿಟೀಸೇ ತೋರಿಸ್ಬಿಡ್ತೀನಿ. ಫುಲ್ಲು ಬ್ಲೂ ಶೇಡ್ ಇರುತ್ತೆ. ಇಲ್ಲಿ ನೋಡ್ಬೋದು, ವಿಡಿಯೋ ನೀಟಾಗಿ ಎತ್ಕೊಳತ್ತೆ. ಬ್ಲೂ ಶೇಡ್ ಅನ್ನೋದು ಫುಲ್ಲು ಕಣ್ಣು ಬ್ಲೂ ಶೇಡಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ತುಂಬ್ಕೊಂಡಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು, ಒಡಕ್ಲೆಲ್ಲ ಸಖತ್ ತುಂಬ್ಕೊಂಡಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸಖತ್ತಾಗಿರುತ್ತೆ. ಪ್ಲಸ್ಸು ಒಡಕಲ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಕಣ್ಣು ಬಂದ್ಬಿಟ್ಟು ಫುಲ್ಲು ಒಡಕಲ್ ಕಣ್ಣಲ್ಲಿ ಬ್ಲೂ ಶೇಡ್ ಕಣ್ಣಲ್ಲಿದೆ. ಇನ್ನು 4ನೇ ಕಳ್ಳಿ ಪಟ್ಟ ತೋರಿಸ್ತಾರೋದನ್ನು ಇನ್ನೂ ದೊಡ್ಡಕ್ಕೆ ಆಗ್ತಿರಂಗೆ ನಿಮಗೆ ಗೊತ್ತು ಯಾವ ರೀತಿಯಲ್ಲಿ ಕಣ್ಣಿನ ಕ್ವಾಲಿಟೀಸ್ಗಳು ಚೇಂಜ್ ಆಗುತ್ತೆ ಅಂತ. ಕಣ್ಣಲ್ಲಿ ನೋಡ್ಬೋದು, ಹೆವಿ ಬ್ಲೂ ಶೇಡ್ ಇರುತ್ತೆ. ಇದು ಗಂಡು ಪಟ್ಟ. ರಿಂಗ್ ನಂಬರ್ 3445. ಫ್ರೆಂಡ್ಸ್, ಇದು ಇನ್ನೊಂದು ಪಟ್ಟ, ಜೊತೆ ಪಟ್ಟ ಅಂದಿದ್ದೀನಿ. ಇದೇನೆಂದರೆ ಎರಡೂ ಬೇರೆ ಬೇರೆ ಅಪ್ಪ ಅಮ್ಮ ಅಲ್ಲಿ ಮಾಡಿಸಿರೋ ಪಟ್ಟಗಳು. ಒಂದೇ ಅಪ್ಪ ಅಮ್ಮ ಪಟ್ಟ ಅಲ್ಲ ಇದು. ಅದಪ್ಪನೇ ಅಮ್ಮನೇ ಬೇರೆದು, ಇದಪ್ಪ ಅಮ್ಮನೇ ಬೇರೆದು. ಚಡಿ ಶೇಪಲ್ಲಿರುತ್ತೆ. ಬಾಲ ನೋಡ್ಬೋದು, ಫುಲ್ ಚಡಿಯಾಗಿ ತಿಳ್ಕೊಳುತ್ತೆ. ಇದು ನೋಡ್ಬೋದು, ಫುಲ್ ಚಡಿಯಾಗಿ ತಿಳ್ಕೊಳುತ್ತೆ. ಇದು ಮೋಸ್ಟ್ಲಿ ನಾವು ಅಂದ್ಕೊಂಡಿರೋ ಪ್ರಕಾರ ಇದು ಹೆಣ್ಣು ಪಟ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಇದರಲ್ಲೂ ವೈಬ್ರೇಷನ್ ಚೆನ್ನಾಗಿರುತ್ತೆ. 4ನೇ ಗರಿ ಪಟ್ಟ. ಇದು ನೋಡ್ಬೋದು, 4ನೇ ಗರಿ ಪಟ್ಟ. 2 ಸೈಡು ತಿರಿ ಗರಿ ಎಲ್ಲ ಫುಲ್ ನೋಡ್ಬೋದು, ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ಒಂದು ಕಂಡೀಷನ್ ಸಕ್ಕ ಟಾಪ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಇದು ನೋಡ್ಬೋದು, ಹೆವಿ ಬ್ಲೂ ಶೇಡ್ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಇದಕ್ಕೂ ಹೆವಿ ಒಡ್ಕಲ್ ಥರ ಇರುತ್ತೆ. ಕಾರ್ಬನ್ ಶೇಡು ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಕಣ್ಣು ನೋಡ್ಬೋದು, ಸೂಪರ್ ಅಗ್ಲ ಕಣ್ಣಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಫುಲ್ ಕಣ್ಣು ಬ್ಲೂ ಶೇಡಲ್ಲಿರುತ್ತೆ. ಇದೇ ಪಟ್ಟಗಳನ್ನ ನೀವು ಹಾರಿಸಿ ಇದೇ ಪಟ್ಟಗಳನ್ನ ಜೊತೆ ಮಾಡ್ಕೊಬೋದು. ಫ್ಯೂಚರ್ಗೆ ಇವನನ್ನೇ ಜೊತೆ ಮಾಡ್ಕೊಂಡ್ರೂ ನಿಮಗೊಂದು ಬಂದ ಜೊತೆ ಆಗಿಬಿಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಕಣ್ಣಲ್ಲಿ ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ತುಂಬ ಹೆವಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಕ್ಕ ಟಾಪ್ ಆಗಿರುತ್ತೆ. ಇನ್ನು 4ನೇ ಕಲ್ಲಿ ಪಟ್ಟ. ಕಣ್ಣಿನ ಕ್ವಾಲಿಟೀಸು ಇನ್ನೂ ತುಂಬ ಚೇಂಜಸ್ ಬರುತ್ತೆ. ರಿಂಗ್ ನಂಬರ್ 3427. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.